ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಮೋಕ್ಷ ಅಂದ್ರೆ ಜನನ ಮರಣ ಚಕ್ರದಿಂದ ಹೊರಗೆ ಬಂದ್ಬಿಡೋದು. ಅಂದ್ರೆ ಮುಂದಕ್ಕೆ ಹುಟ್ಟೋದು ಇರೋದಿಲ್ಲ, ಸಾಯೋದು ಇರೋದಿಲ್ಲ. ಹುಟ್ಟು ಸಾವುಗಳ ಮಧ್ಯ ಅನೇಕ ಕಷ್ಟಗಳು ಸುಖಗಳು ಇರುತ್ತೆ, ಧರ್ಮ ಅಧರ್ಮ ಕರ್ಮಗಳಿರುತ್ತೆ, ಮತ್ತೆ ಸಾಯೋದು ಇರುತ್ತೆ. ಈ ನೆಕ್ಸ್ಟ್ ಮತ್ತೆ ಜನ್ಮ ಸಿಕ್ಕಿದ್ದಾಗ ಈ ಕರ್ಮಗಳ ಫಲಿತವಾಗೇ ನಮ್ಗೆ ಒಳ್ಳೆ ಜನ್ಮನ ಕೆಟ್ಟ ಜನ್ಮನ ಯಾವುದು ಅಂತ ಡಿಸೈಡ್ ಆಗತ್ತೆ. ಹೀಗಾಗಿ ಈ ಜನನ ಮರಣ ಚಕ್ರ ಅನ್ನೋದು ಯಾವತ್ತಿಗೂ ಕಷ್ಟನೇ ನಮ್ಗೆ. ಇದರಿಂದ ತಪ್ಪಿಸ್ಕೊಂಡ್ರೇನೆ ಒಳ್ಳೇದು. ಈ ಮೋಕ್ಷಕ್ಕೋಸ್ಕರನೇ ಮಹರ್ಷಿಗಳು ಸಾವಿರಾರು ವರ್ಷ ತಪಸ್ಸುಗಳು ಮಾಡೋರು. ಮನುಷ್ಯರಿಗೆ ಈ ಮೋಕ್ಷ ಸಿಗೋದು ಅಂದ್ರೆ ದುರ್ಲಭನೇ. ಅಂತದ್ರಲ್ಲಿ ಒಂದು ಪ್ರೇತಕ್ಕೆ ಮೋಕ್ಷ ಸಿಗೋದು ಅಂದ್ರೆ ನಾವು ಊಹಿಸಕ್ ಕೂಡ ಅಸಾಧ್ಯ. ಅದು ಹೇಗೆ ಒಂದು ಪ್ರೇತಕ್ಕೆ ಮೋಕ್ಷ ಸಿಗಕ್ಕೆ ಸಾಧ್ಯ ಆಯ್ತು ಅಂತ ನಾವಿವತ್ತು ನೋಡೋಣ. ಯಾಕೆ ಅಂದ್ರೆ ಮನುಷ್ಯರಾದ್ರೆ ಸಾಧನೆ ಮಾಡ್ಬೋದು, ಋಷಿಗಳು ಸಾಧನೆ ಮಾಡ್ಬೋದು, ದೇವತರು ಸಾಧನೆ ಮಾಡ್ಬೋದು. ಆದ್ರೆ ನಾವು ಒಂದ್ಸತಿ ಸತ್ತೋದ್ಮೇಲೆ ನಾವೊಂದು ರಾಮ ಅಂತ ಕೂಡ ಅನ್ನಕ್ಕಾಗಲ್ಲ. ಅವಾಗ ನಮ್ ಕೈಯಲ್ಲಿ ಏನು ಇರಲ್ಲ. ಅಂತದ್ರಲ್ಲಿ ಪ್ರೇತಕ್ಕೆ ಹೇಗ್ ಮೋಕ್ಷ ಸಿಕ್ಕಿದೆ? ಎಂಥ ಆಶ್ಚರ್ಯಕರ ವಿಷಯ ಅಲ್ವಾ? ಬನ್ನಿ ನೋಡೋಣ ಹೇಗೆ ಅದು ಅಂತ. ಒಂದೂರಲ್ಲಿ ಆತ್ಮದೇವ ಮತ್ತು ದುಂದುಲಿ ಅನ್ನೋ ಬ್ರಾಹ್ಮಣ ದಂಪತಿಗಳು ಇರ್ತಾರೆ. ಅವ್ರಿಗೆ ಮಕ್ಕಳಿರಲ್ಲ. ಮಕ್ಕಳಿಲ್ಲ ಅಂತ ಆ ಹೆಂಡತಿಗೇನು ಬೇಜಾರಿರಲ್ಲ. ಆದ್ರೆ ಆ ಗಂಡನ್ಗೆ ಮಾತ್ರ ತನಗೊಂದು ಮಗ ಇರ್ಬೇಕಾಗಿತ್ತು ಅಂತ ತುಂಬಾ ಬೇಸರ ಇರತ್ತೆ. ಒಂದ್ ದಿವ್ಸ ಈ ಬ್ರಾಹ್ಮಣ ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಸ್ವಾಮಿಗಳು ನೋಡ್ತಾನೆ. ನೋಡಿದಾಗ ಕೇಳ್ತಾನೆ, ಸ್ವಾಮಿ ನಂಗೆ ಮಕ್ಕಳಿಲ್ಲ, ದಯವಿಟ್ಟು ಏನಾದ್ರೂ ಮಾಡಿ ನಂಗೊಂದ್ ಮಗು ಆಗೋ ಹಾಗೆ ನೋಡಿ ಅಂತ ಆ ಮುನಿಗಳನ್ನ ಕೇಳ್ಕೊಂತಾನೆ. ಅವಾಗ ಅವ್ರೇನ್ ಹೇಳ್ತಾರೆ, ಇಲ್ಲ ನಿಂಗೆ ಈ ಜನ್ಮಕ್ಕೆ ಅಲ್ಲ, ಮುಂದಕ್ಕೆ 7 ಜನ್ಮಕ್ಕೆ ಕೂಡ ನಿಂಗೆ ಮಕ್ಕಳಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆ ಬ್ರಾಹ್ಮಣನ್ಗೆ ತುಂಬಾ ಬೇಸರ ಆಗೋಗತ್ತೆ. ಇವಾಗ ನೋಡಿ, ನಾವೆಲ್ಲರೂ ಜ್ಯೋತಿಷನ ಹತ್ರ ಹೋದ್ರೆ ಅವ್ರು ನಮ್ ಕೆಲ್ಸ ಆಗತ್ತಾ ಇಲ್ವಾ ಹೇಳಿ ಅಂದ್ರೆ, ಇವತ್ತಿಗೆ ಅಲ್ಲ ಆ ಕೆಲ್ಸ ನಿಮ್ಗೆ ಯಾವತ್ತಿಗೂ ಆಗಲ್ಲ ಅಂತ ಅಂದ್ಬಿಟ್ರೆ ನಮ್ಗೆ ಎಷ್ಟು ಬೇಸರ ಆಗ್ಬಿಡತ್ತೆ. ಆ ತರ ಆಗ್ಬಿಡತ್ತೆ ಆ ಬ್ರಾಹ್ಮಣನ್ಗೆ. ಆ ಮುನಿಗಳನ್ನ ಆ ಬ್ರಾಹ್ಮಣ ತುಂಬಾ ಬೇಡ್ಕೊಂತಾನೆ, ನಂಗೆ ಮಗು ಬೇಕೇ ಬೇಕು ಸ್ವಾಮಿ, ನೀವೇನಾದ್ರೂ ಮಾಡಿ ನಂಗೆ ಸಹಾಯ ಮಾಡಿ ಅಂತ ತುಂಬಾ ಹಠ ಮಾಡಿದ್ದಕ್ಕೆ ಆ ಮುನಿಗಳು ಒಂದು ಹಣ್ಣನ್ನು ಕೊಡ್ತಾರೆ. ಕೊಟ್ಬಿಟ್ಟು, ನೋಡು ಇದನ್ನ ತಗೊಂಡೋಗಿ ನಿನ್ ಹೆಂಡತಿಗ್ ಕೊಡು, ಅವಳು ತಿಂದ ಮೇಲೆ ನೀವು ಒಂದು ಒಳ್ಳೆ ಸದ್ಗುಣ ಭರಿತನಾದ ಒಂದು ಮಗ ಹುಡ್ತಾನೆ ಅಂತ ಹೇಳ್ತಾನೆ. ಹೇಳಿ ಆ ಮುನಿಗಳು ಹೊಟ್ಟೋಗ್ತಾರೆ. ಈ ಬ್ರಾಹ್ಮಣನ ಸಂತೋಷವಾಗಿ ಮನೆಗೆ ಬಂದು ಹೆಂಡತಿ ಕೈಗೆ ಆ ಹಣ್ಣು ಕೊಡ್ತಾನೆ. ಕೊಟ್ಟು, ನೋಡು ನೀನ್ ರಾತ್ರಿಗೆ ಇದನ್ನ ತಿನ್ನು, ನಮ್ಗೆ ಮಗು ಹುಟ್ಟತ್ತೆ ಅಂತ ಹೇಳ್ತಾನೆ. ಆ ಹೆಂಡತಿಗೆ ಸಖತ್ ಬೇಜಾರಾಗೋಗತ್ತೆ. ಯಾಕಂದ್ರೆ ಅವಳು ಸೋಂಬೇರಿ ಇರ್ತಾಳೆ. ಅಯ್ಯೋ, ಮತ್ತೆ ಈ ಹಣ್ಣು ತಿನ್ನೋದು, ಮಗು ಹುಟ್ಟೋದು, ಅದನ್ನೆಲ್ಲ ನೋಡ್ಕೊಂಬೋದು, ಇದೆಲ್ಲ ಯಾಕೆ ಬೇಕಾಗಿತ್ತು ನಂಗೆ ಅಂತ ಸಖತ್ ಬೇಜಾರ್ ಪಟ್ಕೊಂಡು ಹೋಗಿ ಅವ್ರ ತಂಗಿ ಹತ್ರ ಹೇಳ್ಕೊಂತಾಳೆ. ನೋಡು ಈ ತರ ಆಗಿದೆ, ಇವಾಗ ಈ ಹಣ್ಣು ತಂದು ಕೊಟ್ಟಿದ್ದ ನನ್ ಗಂಡ, ಮತ್ತೆ ತಿಂದ್ರೆ ಮಗು ಆಗತ್ತಂತೆ, ನಂಗಿದು ಬೇಡ, ಏನ್ ಮಾಡ್ಲಿ, ಏನಾದ್ರೂ ಒಂದು ಐಡಿಯಾ ಹೇಳು ಅಂತಾಳೆ ಅವಳು. ಆ ತಂಗಿ ಏನಂತಾಳೆ, ಅಯ್ಯೋ ನೀನ್ ಯಾಕೆ ಹೆದರ್ಕೊಂತೀಯ, ನಾನ್ ಹೇಗೂ ಆಲ್ರೆಡಿ ಪ್ರೆಗ್ನೆಂಟ್ ಇದ್ದೀನಿ, ನಂಗೆ ಸುಮಾರು ಜನ ಮಕ್ಕಳಿದ್ದಾರೆ, ಈ ಆಗೋ ಮಗು ನಿಂಗೆ ಕೊಡ್ತೀನಿ ಬಿಡು, ಹೋಗಿ ತಗೊಂಡೋಗಿ ನಿನ್ ಗಂಡಂಗ್ ಕೊಟ್ಬಿಡು ಆ ಮಗುನ ಅಂತ ಹೇಳ್ತಾಳೆ. ಇದ್ಯಾವ್ದೋ ಪ್ಲಾನು ಆ ಅಕ್ಕಂಗೂ ಇಷ್ಟ ಆಗತ್ತೆ. ಆಯ್ತು ಬಿಡು, ಹಾಗೆ ಮಾಡೋಣ. ಮತ್ತೆ ಈ ಹಣ್ಣನ್ನೇನ್ ಮಾಡ್ಲಿ ಅಂತಾಳ ಅವಳು. ಅಯ್ಯೋ, ಅಲ್ಲಿ ಹಸು ಇರತ್ತಲ್ವಾ, ಆ ಹಸುಗೆ ಕೊಟ್ಬಿಡು. ಸರಿ ಅಂತ ಇವಳು ಅಕ್ಕ ತಗೊಂಡೋಗಿ ಅವ್ರ ಮನೇಲಿರೋ ಹಸು ಕೊಟ್ಬಿಡ್ತಾಳೆ. ಸರಿ, ಅಕ್ಕ ಬಂದು ತಂಗಿ ಊರಲ್ಲಿರ್ತಾಳೆ. ತಂಗಿಗೆ ಡೆಲಿವರಿ ಆದ್ಮೇಲೆ ಆ ಮಗುನ್ ತನ್ ಮಗುನೇ ಅಂತ ತಗೊಂಡ್ ಬಂದು ಗಂಡನ್ ತೋರಿಸ್ತಾಳೆ. ಅಷ್ಟ್ರೊಳಗಡೆ ಈ ಹಸು ತಿಂದಿರತ್ತಲ್ವಾ ಹಣ್ಣು, ಅದಕ್ಕೂ ಒಂದ್ ಮಗು ಆಗತ್ತೆ. ಆ ಮಗು ಹೇಗಿರತ್ತೆ, ಮೈಯೆಲ್ಲ ಮನುಷ್ಯಂದು, ಕಿವಿ ಮಾತ್ರ ಹಸುದಿರತ್ತೆ. ಅದೊಂದು ಆಶ್ಚರ್ಯ. ಸರಿ, ಈ ಆತ್ಮದೇವ ಏನ್ ಮಾಡ್ತಾನೆ, 2 ಮಕ್ಕಳನ್ನು ತನ್ನ ಮಗು ಹಾಗೆ ಬೆಳೆಸ್ಕೊಂತ ಇರ್ತಾನೆ. ಈ ಆತ್ಮದೇವ ತನ್ನ ಮಗನಿಗೆ ದುಂದುಕಾರಿ ಅಂತ ಹೆಸರಿಡ್ತಾನೆ. ಆ ಹಸುಗೆ ಹುಟ್ಟಿರೋ ಮಗುಗೆ ಗೋಕರ್ಣ ಅಂತ ಇರ್ತಾನೆ. ಗೋಕರ್ಣ ಅಂತ ಯಾಕಿರ್ತಾನೆ ಅಂದ್ರೆ ಅವನ್ ಕಿವಿ ಗೋವುಗಳ ಕಿವಿ ತರ ಇರುತ್ತೆ ಅಂತ ಗೋಕರ್ಣ ಅಂತ ಇರ್ತಾನೆ. ಆ 2 ಮಕ್ಕಳು ಬೆಳೀತಾ ಇರತ್ತೆ. ಇವರು ಆತ್ಮದೇವನ್ ಮಗ ಎಲ್ಲ ಕೆಟ್ಟ ಅಭ್ಯಾಸಗಳು ಕಳಿಯೋದು, ಕುಡಿಯೋದು, ಹೆಂಗಸರು ಸಹವಾಸ ಮಾಡೋದು, ಎಲ್ಲ ಯಾವ ತರ ಕೆಡಬೇಕು ಅಷ್ಟು ತರಾನು ಕೆಡ್ತಾನೆ.
ಅದೇ ಗೋಕರ್ಣ ತುಂಬಾ ಒಳ್ಳೆ ಬ್ರಾಹ್ಮಣ ಹುಡುಗನಾಗಿ ತಯಾರಾಗ್ತಾನೆ. ವೇದಗಳು ಓದೋದು, ವೇದಾಭ್ಯಾಸ ಎಲ್ಲ ಒಳ್ಳೆ ತರ, ತಂದೆ ತಾಯಿನ ಗೌರವ ಮಾಡೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಇಷ್ಟರಲ್ಲಿ ಈ ದುಂದುಕಾರಿ ಕಳ್ತನ ಕೂಡ ಮಾಡಕ್ ಶುರು ಮಾಡ್ಬಿಡ್ತಾನೆ. ಒಂದ್ಸತಿ ಅವ್ರ ಅಪ್ಪಂಗೆ ದುಡ್ಡು ಕೇಳ್ತಾನೆ. ದುಡ್ಡು ಕೇಳಿದ್ರೆ ಅವ್ರ ಅಪ್ಪ ಕೊಡಲ್ಲ. ಅದಕ್ಕೆ ಅಪ್ಪನ್ನೇ ಹಿಡ್ಕೊಂಡು ಹೊರತು ಬಿಡ್ತಾನೆ. ಅದಕ್ಕೆ ಅವ್ರ ಅಪ್ಪಂಗೆ ಬೇಜಾರಾಗೋಗ್ಬಿಟ್ಟು ಈ ಸಂಸಾರನೇ ಬೇಡ ಅಂತ ಆತ್ಮದೇವ ಕಾಡಿಗೆ ಬಂದ್ಬಿಡ್ತಾನೆ. ಆಮೇಲೆ ಕೆಲವು ದಿವಸಗಳಿಗೆ ಅವ್ರ ಅಮ್ಮನ್ ಕೇಳ್ತಾನೆ. ಅವ್ರ ಅಮ್ಮನ ಹತ್ರನು ಪಾಪ ಏನು ದುಡ್ಡಿರಲ್ಲ, ಅವಳನ್ನು ಹಿಡಿದು ಹೊಡಿತಾನೆ. ಅವಳು ಮನೆ ಬಿಟ್ಟು ಹೊಟ್ಟೋಗ್ತಾಳೆ. ಅವಳಲ್ಲೆಲ್ಲ ಕಾಡಲ್ಲಿ ಕಾಡು ಚಿಚ್ಚಕ್ ತಗಳ್ಕೊಂಡು ಸತ್ತೋಗ್ಬಿಡ್ತಾಳೆ. ಸರಿ, ಇವೆಲ್ಲ ನೋಡಿದ್ಮೇಲೆ ಗೋಕರ್ಣಂಗೆ ಇದೆಲ್ಲ ಬೇಡ ಅಂತ ತೀರ್ಥಯಾತ್ರೆಗೆ ಹೊರಟ್ಬಿಡ್ತಾನೆ. ಒಂದಿಷ್ಟು ದಿವಸ ಆದ್ಮೇಲೆ ಯಾರೋ ಹೇಳ್ತಾರೆ ದಾರಿನಲ್ಲಿ, ನಿಮ್ಮ ಅಪ್ಪ ಅಮ್ಮ ಇಬ್ಬರು ಸತ್ತೋಗ್ಬಿಟ್ರು ಅಂತ. ಓ ಹೌದಾ ಅನ್ಕೊಂಡು ಅವ್ರಿಗೆ ಅಲ್ಲೇ ಶ್ರಾದ್ದ ತಿಥಿಗಳು ಮಾಡ್ಬಿಡ್ತಾನೆ. ಇಷ್ಟು ದಿವಸ ಆದ್ಮೇಲೆ ಮತ್ತೆ ಹೇಳ್ತಾರೆ, ಇಲ್ಲ ನಿನ್ ತಮ್ಮ ಕೂಡ ಸತ್ತೋಗ್ಬಿಟ್ಟ. ಆವಾಗ ಇವನ್ಗೆ ಅರ್ಥ ಆಗತ್ತೆ, ಅವನ್ ಕೆಟ್ಟ ಅಭ್ಯಾಸಗಳಿಂದಾನೆ ಅವನು ಹೋಗ್ಬಿಟ್ಟಿರ್ತಾನೆ ಅಂತ ಹೇಳಿ ಎಲ್ಲಾರ್ಗೂ ಹೋಗಿ ಒಟ್ಟಿಗೆ ಗಯಾನಲ್ಲಿ ಶ್ರಾದ್ದ ಮಾಡ್ಬಿಟ್ಟು ಮನೆಗೆ ವಾಪಸ್ ಬರ್ತಾನೆ. ಮಲ್ಕೊಂಡಿರೋವಾಗ ಒಂದ್ ದಿವಸ ರಾತ್ರಿ ಜೋರಾಗಿ ಆನೆ ಕೂಗಿದ ಶಬ್ದ ಬರುತ್ತೆ. ಹೊರಗ್ ಬಂದ್ ನೋಡಿದ್ರೆ ಒಂದ್ ಆನೆ ನಿಂತಿರತ್ತೆ. ಅಯ್ಯೋ, ಇಷ್ಟೊತ್ತಲ್ಲಿ ಆನೆ ಎಲ್ಲಿಂದ ಬಂತು ಅಂತ ಗೋಕರ್ಣ ಯೋಚನೆ ಮಾಡೋಷ್ಟೊಳಗಡೆನೆ ಅದು ಆಡಾಗ್ಬಿಡತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೇ ಬೇರೆ ಜೀವಿ ಆಗ್ಬಿಡತ್ತೆ. ಈ ತರ ಚೇಂಜ್ ಆಗ್ತಾ ಹೋಗ್ತಾ ಇರತ್ತೆ. ಆವಾಗ ಗೋಕರ್ಣಂಗ್ ಗೊತ್ತಾಗತ್ತೆ, ಓ ಇದು ಯಾವ್ದೋ ದುಷ್ಟಶಕ್ತಿ ಇದೆ ಅಂತ ಕೇಳ್ತಾನೆ. ಯಾರ್ ನೀನು, ಯಾಕೆ ಈ ತರ ಬಂದಿದ್ದೀಯಾ ಅಂತ. ಅದಕ್ಕೆ ಅವನ್ ಹೇಳ್ತಾನೆ, ಇಲ್ಲ ನಾನ್ ನಿನ್ ತಮ್ಮ ದುಂದುಕಾರಿ, ನಂಗೆ ಈ ತರ ನಾನ್ ಸತ್ತೋಗಿದ್ದೀನಿ, ಏನೇನಾಗಿದೆ ಅಂತ ಅವನ್ ಹೇಳ್ತಾನೆ. ಈ ತರ ನಾನು ವೇಶ್ಯಗಳ ಜೊತೆಲಿರೋವಾಗ ಅವ್ರು ನಂಗೆ ತುಂಬಾ ದುಡ್ಡು ಬೇಕು ಅಂದ್ರು. ನಂಗೆ ಬೇರೆ ದಾರಿ ಇಲ್ದೆ ಹೋಗಿ ರಾಜನ್ ಮನೆಯಲ್ಲೇ ಕದ್ಬಿಟ್ಟೆ. ಅವ್ರೇನ್ ಮಾಡಿದ್ರು, ಯಾವತ್ತಿಗಾದ್ರೂ ಈ ಕಳ್ತನ ಹೊರಗೆ ಬರತ್ತೆ, ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳಿ ನಾನ್ ಮಲಗಿರೋವಾಗ ನನ್ನೇ ಸಾಯಿಸ್ಬಿಟ್ಟಿದಾರ ಅವರು ಅಂತ ಹೇಳ್ತಾನೆ. ಅದರಿಂದ ನಂಗೆ ಪ್ರೇತ ಜನ್ಮ ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ. ಅದಕ್ಕೆ ಗೋಕರ್ಣ ಅಂತಾನೆ, ಆಯ್ತು ಬಿಡು, ಬಟ್ ನಾನು ಎಲ್ಲಾ ಕಡೆ ಶ್ರಾದ್ದ ಮಾಡಿದ್ದೀನಿ, ಗಯಾಕ್ ಕೂಡ ಹೋಗಿ ಶ್ರಾದ್ದ ಮಾಡಿ ಬಂದಿದ್ದೀನಲ್ಲ, ಆದ್ರೂ ನಿಂಗೆ ಯಾಕೆ ಈ ಪ್ರೇತ ಜನ್ಮ ಅಂತ ಕೇಳ್ತಾನೆ. ಅದಕ್ಕೆ ಅವನಂತಾನೆ ದುಂದುಕಾರಿ, ನಿಜ ಗಯ ಏನೋ ದೊಡ್ಡ ಕ್ಷೇತ್ರ, ಅಲ್ಲಿ ಶ್ರಾದ್ದ ತಿಥಿಗಳು ಮಾಡೋದ್ರಿಂದ ಮೋಕ್ಷ ಸಿಗತ್ತೆ ಅಂತಾರೆ. ಬಟ್ ನನ್ ಮಾಡಿದ ಪಾಪ ಎಷ್ಟು ದೊಡ್ಡದು ಅಂದ್ರೆ, ಗಯಾನಲ್ಲಿ 1000 ಸತಿ ಶ್ರಾದ್ದ ಮಾಡಿದ್ರು ಕೂಡ ನಂಗೇನು ಚೇಂಜ್ ಆಗಲ್ಲ. ನಾನು ಹೀಗೆ ಪ್ರಯತ್ನ ಆಗಿರ್ತೀನಿ. ನೀನ್ ಇನ್ನೇನಾದ್ರೂ ಬೇರೆ ಮಾಡು, ದಯವಿಟ್ಟು ನಂಗೆ ಸಹಾಯ ಮಾಡು, ನಂಗೆ ಈ ಪ್ರೇತ ಜನ್ಮದಲ್ಲಿ ಇರಕ್ ಆಗ್ತಾ ಇಲ್ಲ ಅಂತ ಪರಿಪರಿದವಾಗಿ ಈ ಗೋಕರ್ಣನ ಬೇಡ್ಕೊಂತಾನೆ. ಅದು ಗೋಕರ್ಣ ಅಂತಾನೆ, ಆಯ್ತು ಬಿಡು, ನಾಳೆ ಏನ್ ಮಾಡ್ಬೇಕೋ ನೋಡ್ತೀನಿ, ಇವಾಗ ನೀನ್ ಹೋಗು. ಸರಿ ಅಂತ ಅದು ಹೊಟ್ಟೋಗತ್ತೆ. ಮಾರನೇ ದಿವಸ ಈ ಗೋಕರ್ಣ ಸೂರ್ಯ ಉಪಾಸಕನಿರ್ತಾನೆ. ಸೂರ್ಯನ ಕೇಳ್ತಾನೆ, ಸ್ವಾಮಿ ಈ ತರ ನನ್ನ ತಮ್ಮನ್ಗೆ ಪ್ರೇತ ಜನ್ಮ ಬಂದಿದೆ, ಅದು ಸರಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಸೂರ್ಯ ದೇವರು ಹೇಳ್ತಾರೆ, ಭಾಗವತ ಸಪ್ತಾಹ ಮಾಡು ಅಂತ ಹೇಳ್ತಾರೆ. ಸರಿ ಅಂತ ಗೋಕರ್ಣ ಏನ್ ಮಾಡ್ತಾನೆ, ಊರವ್ರನ್ನೆಲ್ಲ ಕರೆಸಿ ಹಬ್ಬದ ತರ ಜೋರಾಗೆ ಗ್ರ್ಯಾಂಡ್ ಆಗಿ ಭಾಗವತ ಸಪ್ತಾಹ ಮಾಡ್ತಾನೆ. ತಾನೇ ಆ ಭಾಗವತದ್ದು ಪ್ರವಚನನು ಮಾಡ್ತಾನೆ. ಶುರು ಮಾಡಿದ ಮೊದಲನೇ ದಿವಸ ಈ ಪ್ರೇತ ಇರತ್ತಲ್ವಾ, ಅದು ಅಲ್ಲೊಂದು ಬಿದಿರು ಕಡ್ಡಿ ಇರತ್ತೆ, ಬಿದಿರು ಕೋಲಿರತ್ತೆ. ಆ ಕೋಲಲ್ಲಿ ಬಂದು ಕೂತ್ಕೊಳ್ಳತ್ತೆ. ಒಂದನೇ ದಿವಸ ಪ್ರವಚನ ಎಲ್ಲ ಸಾಯಂಕಾಲ ಮುಗಿಸೋಷ್ಟೊತ್ತಿಗೆ ಆ ಬಿದಿರು ಕೋಲಲ್ಲಿ ಒಂದು ಶಬ್ದ ಆಗತ್ತೆ. ಅದಕ್ಕೆ ಕಟ್ಟಿರೋ ಒಂದು ಗಂಟು ಬಿಚ್ಕೊಂಡ್ಬಿಡತ್ತೆ. ಅವರು ಅದೇನೋ ಬಿಸಿಲಿಗೆ ಅದಕ್ಕೆ ಆಗಿದೇನೋ ಅಂತ ಅನ್ಕೊಂತಾರ ಅಲ್ಲಿರೋರು. ಮಾರನೇ ದಿವಸ 2ನೇ ದಿವಸನು ಪ್ರವಚನ ಶುರು ಆಗತ್ತೆ ಬೆಳಗ್ಗೆ. ಸಾಯಂಕಾಲ ಆಗೋಷ್ಟೊತ್ತಿಗೆ ಮತ್ತೆ ಅದೇ ತರ ಶಬ್ದ ಆಗಿ ಮತ್ತೆ 2ನೇ ಗಂಟು ಬಿಚ್ಕೊಂಡ್ಬಿಡತ್ತೆ. ಆವಾಗ ಇವ್ರಿಗೆಲ್ಲ ಏನೋ ಡೌಟ್ ಆಗತ್ತೆ, ಇಲ್ಲೇನೋ ಇದೆ, ಇದು ಈ ತರ ಎಲ್ಲ ಶಬ್ದ ಬರ್ತಾ ಇದೆ ಅನ್ಕೊಂಡು ಹೆದರ್ಕೊಂಡ್ರು ಪರವಾಗಿಲ್ಲ. ಮಾರನೇ ದಿವಸ ನೋಡೋಣ ಅಂತ ಎಲ್ಲಾರು ಕೂತ್ಕೊಂಡು ಪ್ರವಚನ ಮುಗಿಯೋ ಟೈಮ್ ಕೋಲ್ನೇ ನೋಡ್ತಾ ಇರ್ತಾರೆ. ನೋಡ್ತಾ ಇದ್ರೆ ಏನಾಗತ್ತೆ, 3ನೇ ದಿವಸ ಕೂಡ ಸೇಮ್ ಜೋರಾಗಿ ಶಬ್ದ ಆಗಿ ಆ ಕೋಲಲ್ಲಿ ಇನ್ನೊಂದು ಗಂಟು ಬಿಚ್ಕೊಂಡ್ಬಿಡತ್ತೆ. ಇನ್ನ ಅಲ್ಲಿ ಸುತ್ತಮುತ್ತ ಇರೋ
ಎಲ್ಲಾ ಗ್ರಾಮಗಳಿಗೂ ಗೊತ್ತಾಗ್ಬಿಡತ್ತೆ, ಇಲ್ಲೇನೋ ಭಾಗವತ ಸಪ್ತಾಹ ನಡೀತಾ ಇದೆ, ಅಲ್ಲೇನೋ ಬಿದ್ರು ಕೋಲಿದೆ. ಅದು ಎಲ್ಲಾ ದಿವಸ ಸಾಯಂಕಾಲ ಆಗಿದ ತಕ್ಷಣ ಅದು ಶಬ್ದ ಮಾಡಿ ಗಂಟು ಬಿಚ್ಕೊಂಡ್ಬಿಡ್ತಾ ಇದೆ. ಒಳ್ಳೆ ಮ್ಯಾಜಿಕ್ ನೋಡಕ್ ಬಂದಿದ್ದಾಗ ಬೇರೆ 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 ಊರುಗಳಿಂದ ಜನ ಬಂದ್ಬಿಡ್ತಾರೆ. ಆಯ್ತು, 7 ದಿವಸ ಮುಗಿಯತ್ತೆ, 7 ಗಂಟು ಬಿಚ್ಕೊಂಡ್ಬಿಡತ್ತೆ, ಮಂಗಳಾನು ಆಗೋಗತ್ತೆ ಭಾಗವತ ಸಪ್ತಾಹ. ಅದು ಎಲ್ಲಾರು ನೋಡ್ತಾ ಇದ್ದಂಗೆ ಆಕಾಶದಿಂದ ವಿಮಾನ ಬರುತ್ತೆ. ಎಲ್ಲಾರ್ಗೂ ಖುಷಿ ಆಗ್ಬಿಡುತ್ತೆ, ಯಾಕಂದ್ರೆ ಭಾಗವತದ ಫಲ ಫಸ್ಟೇ ಕೇಳಿರ್ತಾರಲ್ವಾ, ಮೋಕ್ಷ ಸಿಗತ್ತೆ ಅಂತ. ಸೊ ಇವ್ರೇನ್ ಅನ್ಕೊಂತಾರೆ, ಯಾರ ಮಟ್ಟಕ್ಕೆ ಅವ್ರೆ ಓ ನನ್ಕೋಸ್ಕರನೇ ಬಂದಿದೆ ಅನ್ಕೊಂಡು ಎಲ್ಲಾರು ಅಭಿಮಾನದ ಹತ್ರ ಹೋಗ್ತಾರೆ, ನೋಡ್ತಾರೆ. ಅದ್ರಲ್ಲಿ ನೋಡಿದ್ರೆ ಬರೀ ಒಂದೇ ಒಂದು ಸೀಟ್ ಇರುತ್ತೆ. ಅವ್ರಿಗೆಲ್ಲ ತುಂಬಾ ಆಶ್ಚರ್ಯ ಆಗೋಗತ್ತೆ, ಇದೇನಿದು, ನಾವಿಷ್ಟು ಸಾವಿರಾರು ಜನ ಭಾಗವತ ಸಪ್ತಾಹ ಕೇಳಿದ್ದೀವಿ, ಇದೇನಿದು ಬರೀ ಒಂದೇ ಸೀಟ್ ಇರೋ ವಿಮಾನ ಬಂದಿದೆ ಅಲ್ವಾ ಅಂತ ಆ ವಿಷ್ಣು ದೂತರನ್ನ ಕೇಳ್ತಾರೆ. ನಾವಿಷ್ಟು ಜನ ಇದ್ದೀವಲ್ಲ, ನೀವು ಒಂದೇ ಸೀಟ್ ತಂದಿದ್ದೀರಲ್ಲ, ಒಂದೊಂದ್ಸತಿಗೂ ಒಬ್ಬೊಬ್ಬರನ್ನೇನ ಕರ್ಕೊಂಡು ಹೋಗೋದು ಅಂತ. ಅದಕ್ಕೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಿಮ್ಮನ್ನ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ, ಆ ಬಿದಿರು ಕೋಲಲ್ಲಿರೋ ಪ್ರೇತನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಅವ್ರಿಗೆ ಸಖತ್ ಆಶ್ಚರ್ಯನೂ ಆಗಾಗುತ್ತೆ, ಕೋಪನೂ ಬಂದ್ಬಿಡತ್ತೆ. ಅದೇನದು, ನಾವು ಮನುಷ್ಯರು ಕೇಳಿದ್ದೀವಿ, ಇಲ್ಲಿ ನಮ್ಗೆ ಬೆಲೆ ಇಲ್ವಾ, ಪ್ರೇತನ್ ಹ್ಯಾಕ್ ಕರ್ಕೊಂಡು ಹೋಗ್ತಾರೆ ಅಂತ. ತಿರುಗಿ ನೋಡೋಷ್ಟೊತ್ತಿಗೆನೆ ಆ ಪ್ರೇತ ಇಂದ ಅದು ಸೇಮ್ ವಿಷ್ಣು ದೂತರ ತರಾನೇ ಡ್ರೆಸ್ ಆಗಿ ಕ್ಲೀನ್ ಆಗಿ ದೇಹ ಬಂದ್ಬಿಟ್ಟಿರತ್ತೆ. ಅದು ಹೋಗಿ ಅವ್ರ ಅಣ್ಣಂಗೆ ನಮಸ್ಕಾರ ಮಾಡ್ಬಿಟ್ಟು, ಇದ್ರೆ ನಿನ್ನಂತ ಅಣ್ಣ ಇರ್ಬೇಕು ನೋಡು, ನಂಗೆ ಎಷ್ಟು ಸಹಾಯ ಮಾಡ್ದಿ ನೀನು ಅಂತ ಕಾಲಿಗೆ ನಮಸ್ಕಾರ ಮಾಡಿ ಹೋಗಿ ಅಭಿಮಾನದ ಹತ್ರಗೆ ಹೊರಟೋಗ್ತಾನೆ. ಅದಕ್ಕೆ ಪಾಪ ಇವ್ರಿಗೆಲ್ಲ ತುಂಬಾ ಬೇಜಾರಾಗೋಗುತ್ತೆ, ಮತ್ತೆ ನಾವೇನ್ ಮಾಡೋದು ಅಂತ ಕೇಳ್ತಾರ ವಿಷ್ಣು ದೂತರನ್ನ. ಅವಾಗ ಅವ್ರು ಅಂತಾರೆ, ನೋಡು, ಇವರು ಈ ಪ್ರೇತ ಬೆಳಗಿಂದ ಸಾಯಂಕಾಲ ತನಕ ಭಾಗವತ ಸಪ್ತಾಹ ಕೇಳಿದ್ದಲ್ದೆ ಮತ್ತೆ ರಾತ್ರಿ ಎಲ್ಲ ಕೂಡ ಅದನ್ನೇ ಜ್ಞಾಪಿಸ್ಕೊಂತ ಇತ್ತು. ಹಾಗಾಗಿ ಅದನ್ನ ಈ ಸತಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ಮೆಲ್ಲರಿಕನ್ನ ಕೂಡ ಅದು ಶ್ರದ್ಧೆಯಾಗಿ ಕೇಳಿದೆ, ಅದಕ್ಕೆ ಅದನ್ನ ಕರ್ಕೊಂಡು ಹೋಗ್ತೀವಿ. ನೀವು ಇದೇ ತರ ಶ್ರದ್ಧೆಯಾಗಿ ಕೇಳಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಮತ್ತೆ ಬರ್ತೀವಿ ಬೇಕಾದ್ರೆ ಇನ್ನೊಂದ್ಸತಿ ಅಂತಂತಾರೆ. ಅದಕ್ಕೆ ಇವರೆಲ್ಲ ಅದು ಕರ್ಕೊಂಡು ಹೊಟ್ಟೋಗತ್ತೆ, ದುಂದುಕಾರಿನ ಆಗೋಯ್ತು. ಇವರೆಲ್ಲ ಮತ್ತೆ ಬಂದು ಗೋಕರ್ಣನ ಹತ್ರ ಬೇಡ್ಕೊಂತಾರೆ, ಇನ್ನೊಂದ್ಸತಿ ನೀನ್ ಮಾಡು ನೋಡು, ದುಂದುಕಾರಿಗೆ ಬಂತು ಮೋಕ್ಷ, ನಮ್ಗೆ ಬರ್ಲಿಲ್ಲ, ನಾವ್ ಈ ಸತಿ ಚೆನ್ನಾಗಿ ಕೇಳ್ತೀವಿ, ನೀನ್ ದಯವಿಟ್ಟು ಇನ್ನೊಂದ್ಸತಿ ಸಪ್ತಾಹ ಮಾಡು. ಸರಿ ಅಂತ ಇವರೆಲ್ಲರಿಗೆ ಕೇಳಿದ್ದಾಗ ಗೋಕರ್ಣ ಇನ್ನೊಂದ್ ಸಪ್ತಾಹ ಮಾಡ್ತಾನೆ. ಆವಾಗ ವಿಷ್ಣು ದೂತರು ಬರೋದಲ್ಲ, ವಿಷ್ಣುವೇ ಬಂದ್ಬಿಡ್ತಾನೆ ವಿಮಾನ ತಗೊಂಡು. ಎಲ್ಲಾರ್ನು ಗೋಕರ್ಣ ಹಿಡ್ಕೊಂಡು ಎಲ್ಲಾ ಜನರು, ಸಾವಿರಾರು ಜನ ಯಾರ್ಯಾರು ಕೇಳಿದ್ದಾರೋ ಅಷ್ಟು ಜನನ ಮೋಕ್ಷ ಕರ್ಕೊಂಡು ಹೋಗ್ತಾನೆ. ಇದು ಈ ಪ್ರೇತದ ಕತೆ. ಇವಾಗ ಈ ದುಂದುಕಾರಿ ಪ್ರೇತ ಯಾವ ಸಾಧನೆಯನ್ನು ಮಾಡಿಲ್ಲ, ಅದು ಮಾಡಿದ್ದೆಲ್ಲ ಶ್ರದ್ಧೆಯಿಂದ ಭಾಗವತವನ್ನು ಕೇಳ್ತು. ಸೊ ಇವಾಗ ನಮ್ಗೆ ಗೊತ್ತಾಗಿರ್ಬೇಕು ಭಾಗವತದ ಫಲ ಎಂತದ್ದು, ಭಾಗವತ ಎಂತ ಗ್ರೇಟ್, ನಾವೆಲ್ಲ ಏನ್ ಮಾಡ್ಬೇಕು ಅಂತ. ಬನ್ನಿ ನಾವು ಎಲ್ಲಾರು ಭಾಗವತ ದಿವಸ ಸ್ವಲ್ಪ ಹೊತ್ತು ಕೇಳೋಣ, ಮೋಕ್ಷ ಸಿಗತ್ತೋ ಇಲ್ವೋ, ಅಟ್ಲೀಸ್ಟ್ ದೇವ್ರಿಗಂತೂ ಹತ್ತಿರಕ್ಕೆ ಗ್ಯಾರಂಟಿ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ. ಧನ್ಯವಾದಗಳು.